ಈ ಬಾರಿ ಮಳೆಗಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆ ವಿಪರೀತವಾಗಿ ಮಳೆರಾಯನ ಕಾಟಕ್ಕೆ ತುತ್ತಾಗಿದೆ. ರಣಮಳೆ ನಿಜಕ್ಕೂ ಕೂಡ ಒಂದೊಂದಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನಾಹುತ. ಗುಡ್ಡ ಕುಸಿತ ಅಂತಕ್ಕಂಥದ್ದು ಸರ್ವೇ ಸಾಧಾರಣವಾಗ್ಬಿಟ್ಟಿದೆ. ಎಲ್ಲಿ ಕೇಳಿದ್ರೂ ಕೂಡ ಗುಡ್ಡ ಕುಸಿತ. ನಿನ್ನೆ ಒಂದು ದೊಡ್ಡ ಅಪಾಯನೇ ನಡೆದು ಹೋಗಿದೆ. ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಅನಾಹುತ ಸಂಭವಿಸಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಿನ್ನೆ ಗುಡ್ಡ ಕುಸಿತ ಏನಾಗಿತ್ತು, ಈ ಗುಡ್ಡ ಕುಸಿತದಲ್ಲಿ ಒಂದು ಗ್ಯಾಸ್ ಟ್ಯಾಂಕರ್ ಸೇರಿದಂತೆ ಮತ್ತೊಂದು ಟೀ ಅಂಗಡಿ ಎಲ್ಲ ಕೊಚ್ಚಿಕೊಂಡು ಗಂಗಾವಳಿ ನದಿಗೆ ಹೋಗಿ ಬಿದ್ದಿತ್ತು. ಇಲ್ಲಿ ತನಕ 4 ಶವವನ್ನು ಹೊರ ತೆಗೆದಿದ್ದಾರೆ NDRF ತಂಡದವರು. ಗಂಗಾವಳಿ ನದಿಯಲ್ಲಿ ತೇಲಿ ಹೋಗಿತ್ತು 4 ಶವಗಳು. ಗೋಕರ್ಣದ ಗಂಗೆ ಕೊಳ್ಳ ಭಾಗದಲ್ಲಿ ಈ ಶವವನ್ನು ಈಗ ಸದ್ಯಕ್ಕೆ ಹೊರ ತೆಗೆದಿದ್ದಾರೆ. ನೋಡಿ, ಅಲ್ಲಿ ಯಾರು ಕೂಡ ಪ್ರತ್ಯಕ್ಷದರ್ಶಿಗಳು ಅಂತ ಇಲ್ಲ. ನಾನು ನೋಡಿದೆ 20 ಜನ ಇದ್ದರು, 30 ಜನ ಇದ್ದರು ಅಂತ ಹೇಳೋಕ್ಕೆ ಯಾರೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಎಕ್ಸಾಕ್ಟ್ ನಂಬರ್ ನಮಗೆ ಶವಗಳು ಸಿಕ್ಕಿದಾಗಲೇ ಗೊತ್ತಾಗಬೇಕು. ಇಲ್ಲ ಅವರ ಸಂಬಂಧಿಕರು ಯಾರು ಬಂದು ಕ್ಲೈಮ್ ಮಾಡಬೇಕು, ನಮ್ಮವರು ನಮ್ಮ ಕಡೆಯವರು ನಾಪತ್ತೆ ಆಗಿದ್ದಾರೆ ಅಂತ. ಈಗ ಸದ್ಯಕ್ಕಂತೂ 4 ಶವಗಳನ್ನು ತೆಗೆದಿದ್ದಾರೆ. ಒಂದೇ ಕುಟುಂಬದ 4 ಜನ ಮೃತಪಟ್ಟಿದ್ದಾರೆ. ಆ ಟೀ ಅಂಗಡಿ ಇಟ್ಕೊಂಡಿದ್ದಂಥವ್ರು, ಜೊತೆಗೆ ಅಲ್ಲೇನೋ ಒಂದು ಗ್ಯಾಸ್ ಟ್ಯಾಂಕರ್ ತಂದು ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ರು, ಅವರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ. ರಸ್ತೆಯ ಒಂದು ಕಡೆ ಗುಡ್ಡ, ಮತ್ತೊಂದು ಕಡೆ ನದಿ. ಗುಡ್ಡ ಕುಸಿದು ರಸ್ತೆ ಬ್ಲಾಕ್ ಆಗಿ ನದಿಗೆ ಹೋಗಿ ಬಿದ್ದಿದ್ದಾರೆ ಇವರೆಲ್ಲರೂ ಕೂಡ. ಅಲ್ಲಿ ಆ ಥರದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಮತ್ತು ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಶಾಸಕರು ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ಆ ರೋಡ್ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಸರ್, ಅದಕ್ಕೋಸ್ಕರ ಈ ಗುಡ್ಡ ಕುಸಿದಿರೋದು ಅಂತ. ಇರ್ಬೋದು, ನನಗೆ ಗೊತ್ತಿಲ್ಲ, ಈ ತನಿಖೆ ಎನ್ಕ್ವೈರಿ ಎಲ್ಲ ಆಮೇಲೆ ಆಗಲಿ. ಬಟ್ ಈಗ ಸದ್ಯಕ್ಕೆ ಎಷ್ಟು ಜನ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ, ಎಷ್ಟು ಜನ ನದಿಗೆ ಬಿದ್ದಿದ್ದಾರೆ, ಎಷ್ಟು ಜನ ಎಕ್ಸಾಕ್ಟಾಗಿ ಸಾವನ್ನಪ್ಪಿದ್ದಾರೆ, ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಡೋದಕ್ಕೆ ಜಿಲ್ಲಾಡಳಿತಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಇನ್ನೂ. ಹಾಗಾಗಿ ಶವಗಳು ಸಿಗ್ತಾ ಅವರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸದ್ಯಕ್ಕಂತೂ ಈಗ 4 ಶವವನ್ನು ಹೊರಗೆ ತೆಗೆದಿದ್ದಾರೆ. ಈ 4 ಶವವನ್ನು ಹೊರಗೆ ತೆಗೆದು ಈ ಗಂಗಾವಳಿ ನದಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ರು ಇವರೆಲ್ಲರೂ ಕೂಡ. ಅದೆಲ್ಲ ಗೋಕರ್ಣದ ಹತ್ತಿರ ಹೋಗ್ಬಿಟ್ಟು ತೆಗೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಆ ಗುಡ್ಡ ಕುಸಿತ ಏನಾಗಿದೆ, JCB ಹಿಟಾಚಿ ಎಲ್ಲ ತಂದು ಮಣ್ಣೆಲ್ಲ ತೆಗಿತಾ ಇದ್ದಾರೆ. ಪಕ್ಕದಲ್ಲೇ ಇನ್ನೊಂದು ಗುಡ್ಡ ಕೂಡ ಬಿರಿತಾ ಇದೆಯಂತೆ. ಅದು ಯಾವುದೇ ಕ್ಷಣದಲ್ಲಿ ಕುಸಿಬಹುದು ಅಂತ ಆತಂಕ ಇದೆ.